ವಿಜಯ ರಾಘವೇಂದ್ರ ಅವ್ರು ಯಾಕೆ ಅಷ್ಟೊಂದು ಒಳ್ಳೆಯವರಾಗ್ತಿದ್ದಾರೆ ಅಂತ? ಯಾರು ಸುಮ್ಮನೆ ಇದೆಲ್ಲ ಅಂದರೆ ಒಳ್ಳೆಯವರಾಗ್ತಿದ್ದಾರೆ ಅಂದರೆ ಇವಾಗ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಲ್ವಾ. ಯಾಕಂದ್ರೆ ನಮಗೂ ಕೆಲವೊಂದು ಟೈಮ್ ಅನ್ಸುತ್ತೆ ಅಷ್ಟು ಒಳ್ಳೆತನದಿಂದ ಇರ್ತಾರೆ, ಒಂದು ಚೌಕಟ್ಟು ಮೀರಲ್ಲ, ಒಂದು ಬಾರ್ಡ್ರ್ ಹಾಕೊಂಡಿದ್ದಾರೆ, ಹೆಂಗಿರ್ಬೇಕೋ ಹಂಗಿರ್ತಾರೆ ಅನ್ನೋದು. ಕೆಲವೊಂದು ಟೈಮ್ ನಾವೇ ಇವಾಗ ಒಳ್ಳೆಯವನು ಅಂದರೆ ಅದಕ್ಕೆ ಏನು ಅದರ ಪ್ಯಾರಾಮೀಟರ್ಸ್ ಏನು, ಅದಕ್ಕೆ ಒಂದು ಕಾಂಟ್ರವರ್ಸಿಲಿ ಇನ್ವಾಲ್ವ್ ಆಗಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯಿತು ಎನ್ನುವಂಥದ್ದು ಏನಕ್ಕೆ ಬೇಕು ಸರ್? ಅಂದರೆ ಇದನ್ನು ಕೊಟ್ಟಿರೋದೇ ಒಂದು ದೊಡ್ಡ ವಿಚಾರ ಅಲ್ವಾ ದೇವ್ರನ್ನ. ಹೌದೌದು, ಖಂಡಿತ. ಈ ಬದುಕು ನನಗೆ ಇದನ್ನು ಕೊಟ್ಟಿದೆ. ಒಂದು 25 ವರ್ಷ ಆದರೂ ಕೂಡ ಇವತ್ತು ಜನ ನೆನೆಸ್ಕೋತಾರೆ. ಥಿಯೇಟ್ರಿಗೆ ಸಿನಿಮಾ ಬಂದಾಗ ಈ ಸಿನಿಮಾ ನಾನು ನೋಡಲ್ಲ ಅಂತ ಯಾರು ಮುಖ ತಿರುಗಿಸ್ಕೊಂಡು ಹೋಗಿ ಏನೋ ಮಾಡಿರ್ತಾನೆ ವಿಜಯ ರಾಘವೇಂದ್ರ, ನೋಡೋಣ ಇವ್ರಿಗೊಂದು ಅವಕಾಶ ಕೊಡೋಣ ಪಾಪ ಅಂತ ಹೇಳ್ತಾರೆ. ಅದಕ್ಕೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಯಾರಿಗೆ? ನಮ್ಮ ತಂದೆ ತಾಯಿಗೆ, ನನಗೆ ಪಾಠ ಕಲಿಸಂಥ ಗುರುಗಳಿಗೆ. ಆಮೇಲೆ ನನಗೆ ಮೊದಲನೇ ಅವಕಾಶ ಕೊಟ್ಟಂದರೆ ಮೇಜರ್ ಅವಕಾಶ ಕೊಟ್ಟಿರೋ ರೇಣುಕಾ ಶರ್ಮಾ ಅಂಕಲ್ಗೆ. ಇವರೆಲ್ಲರೂ ಇದ್ದಾರೆ, ರೇಣುಕಾ ಶರ್ಮಾ ಅಂಕಲ್, ನಾಗಾಭರಣ ಅಂಕಲ್, ನಾಗತಿಳಿ ಚಂದ್ರಶೇಖರ್ ಸರ್, ರಾಮೋಜಿರಾವ್ ಅವರು, ಎಸ್ ಮಹೇಂದರ್ ಸರ್, ಎಸ್ ನಾರಾಯಣ್ ಸರ್, ನಾಗಣ್ಣ. ಅಂದರೆ ಇವರೆಲ್ಲ ಅವ್ರು ಮಾಡೋ ಕೆಲಸದಲ್ಲಿ ನನಗೊಂದು ಅವಕಾಶ ಕೊಟ್ಟರೆ ಈ ಹುಡುಗನ ಪ್ರತಿಭೆ ಇದೆ ಕೊಡೋಣ. ಸೊ ಆ ಪ್ರತಿಭೆಗೆ ಅವಕಾಶ ಸಿಕ್ಕಿದ್ದ ಅಂಥ ಟೈಮಿಂದ ಹಿಡಿದು ಇವತ್ತಿನವರೆಗೂ ಜನ ನಾನು ನೋಡ್ತಿದ್ದಾರೆ ಅಂದರೆ ಅದು ನನ್ನ ಜವಾಬ್ದಾರಿ. ಅದು ಹೌದು, ಅದನ್ನು ಹಾಳು ಮಾಡ್ಕೊಳ್ಳೋ ಅಧಿಕಾರ ನನಗೆ ಇಲ್ಲವೇ ಇಲ್ಲ. ಸೊ ಕಾಂಟ್ರವರ್ಸಿ ಅಂದರೆ ಇವಾಗ ನನ್ನ ನಡವಳಿಕೆ ನನ್ನ ಕೈಯಲ್ಲಿದ್ದಾಗ ಯಾರು ಏನಿಗೆ ಕೈ ಬೆರಳು ಮಾಡಿ ತೋರಿಸ್ತಾರೆ. ನಿಜ ಸರ್, ಅದು ಖಂಡಿತ. ಯಾಕಂದರೆ ನನ್ನ ಹಿಂದೆ ನಮ್ಮ ತಂದೆ ಇದ್ದಾರೆ, ನನ್ನ ಹೆಣ್ಣು ಕೊಟ್ಟ ಮಾವ ಇದ್ದಾರೆ, ನಮ್ಮ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ, ಅಪ್ಪು ಅವರು, ಶಿವಣ್ಣ ಮಾಮ, ರಾಘು ಮಾಮ. ಅಂದರೆ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಜೀವನನ ತುಂಬ ಚೆನ್ನಾಗಿ ನೋಡ್ಕೊಂಡು ಎಲ್ಲರೂ ಪ್ರೀತಿಯಿಂದ ಕಾಣೋರು ಇರ್ಬೇಕಾರೆ ನಾನು ಏನಕ್ಕೆ ಸರ್ ಬಾಲ ಬಿಚ್ಚಬೇಕು? ಅಥವಾ ಅದು ನಿಜವಾಗ್ಲೂ ಆ ಥರ ಇರ್ಬೋದು ನಾನು ಅನ್ನೋ ಒಂದು ಊಹೆ ಕೂಡ ನನಗೆ ಬರುತ್ತೆ, ನನಗಾಗಲಿ ನನ್ನ ತಮ್ಮನಿಗಾಗಲಿ. ವಿಜಯ ರಾಘವೇಂದ್ರ ಅವ್ರು ಯಾಕೆ ಅಷ್ಟೊಂದು ಒಳ್ಳೆಯವರಾಗ್ತಿದ್ದಾರೆ ಅಂತ? ಯಾರು ಸುಮ್ಮನೆ ಇದೆಲ್ಲ ಅಂದರೆ ಒಳ್ಳೆಯವರಾಗ್ತಿದ್ದಾರೆ ಅಂದರೆ ಇವಾಗ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಲ್ವಾ. ಯಾಕಂದ್ರೆ ನಮಗೂ ಕೆಲವೊಂದು ಟೈಮ್ ಅನ್ಸುತ್ತೆ ಅಷ್ಟು ಒಳ್ಳೆತನದಿಂದ ಇರ್ತಾರೆ, ಒಂದು ಚೌಕಟ್ಟು ಮೀರಲ್ಲ, ಒಂದು ಬಾರ್ಡ್ರ್ ಹಾಕೊಂಡಿದ್ದಾರೆ, ಹೆಂಗಿರ್ಬೇಕೋ ಹಂಗಿರ್ತಾರೆ ಅನ್ನೋದು. ಕೆಲವೊಂದು ಟೈಮ್ ನಾವೇ ಇವಾಗ ಒಳ್ಳೆಯವನು ಅಂದರೆ ಅದಕ್ಕೆ ಏನು ಅದರ ಪ್ಯಾರಾಮೀಟರ್ಸ್ ಏನು, ಅದಕ್ಕೆ ಒಂದು ಕಾಂಟ್ರವರ್ಸಿಲಿ ಇನ್ವಾಲ್ವ್ ಆಗಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯಿತು ಎನ್ನುವಂಥದ್ದು ಏನಕ್ಕೆ ಬೇಕು ಸರ್? ಅಂದರೆ ಇದನ್ನು ಕೊಟ್ಟಿರೋದೇ ಒಂದು ದೊಡ್ಡ ವಿಚಾರ ಅಲ್ವಾ ದೇವ್ರನ್ನ. ಹೌದೌದು, ಖಂಡಿತ. ಈ ಬದುಕು ನನಗೆ ಇದನ್ನು ಕೊಟ್ಟಿದೆ. ಒಂದು 25 ವರ್ಷ ಆದರೂ ಕೂಡ ಇವತ್ತು ಜನ ನೆನೆಸ್ಕೋತಾರೆ. ಥಿಯೇಟ್ರಿಗೆ ಸಿನಿಮಾ ಬಂದಾಗ ಈ ಸಿನಿಮಾ ನಾನು ನೋಡಲ್ಲ ಅಂತ ಯಾರು ಮುಖ ತಿರುಗಿಸ್ಕೊಂಡು ಹೋಗಿ ಏನೋ ಮಾಡಿರ್ತಾನೆ ವಿಜಯ ರಾಘವೇಂದ್ರ, ನೋಡೋಣ ಇವ್ರಿಗೊಂದು ಅವಕಾಶ ಕೊಡೋಣ ಪಾಪ ಅಂತ ಹೇಳ್ತಾರೆ. ಅದಕ್ಕೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಯಾರಿಗೆ? ನಮ್ಮ ತಂದೆ ತಾಯಿಗೆ, ನನಗೆ ಪಾಠ ಕಲಿಸಂಥ ಗುರುಗಳಿಗೆ. ಆಮೇಲೆ ನನಗೆ ಮೊದಲನೇ ಅವಕಾಶ ಕೊಟ್ಟಂದರೆ ಮೇಜರ್ ಅವಕಾಶ ಕೊಟ್ಟಿರೋ ರೇಣುಕಾ ಶರ್ಮಾ ಅಂಕಲ್ಗೆ. ಇವರೆಲ್ಲರೂ ಇದ್ದಾರೆ, ರೇಣುಕಾ ಶರ್ಮಾ ಅಂಕಲ್, ನಾಗಾಭರಣ ಅಂಕಲ್, ನಾಗತಿಳಿ ಚಂದ್ರಶೇಖರ್ ಸರ್, ರಾಮೋಜಿರಾವ್ ಅವರು, ಎಸ್ ಮಹೇಂದರ್ ಸರ್, ಎಸ್ ನಾರಾಯಣ್ ಸರ್, ನಾಗಣ್ಣ. ಅಂದರೆ ಇವರೆಲ್ಲ ಅವ್ರು ಮಾಡೋ ಕೆಲಸದಲ್ಲಿ ನನಗೊಂದು ಅವಕಾಶ ಕೊಟ್ಟರೆ ಈ ಹುಡುಗನ ಪ್ರತಿಭೆ ಇದೆ ಕೊಡೋಣ. ಸೊ ಆ ಪ್ರತಿಭೆಗೆ ಅವಕಾಶ ಸಿಕ್ಕಿದ್ದ ಅಂಥ ಟೈಮಿಂದ ಹಿಡಿದು ಇವತ್ತಿನವರೆಗೂ ಜನ ನಾನು ನೋಡ್ತಿದ್ದಾರೆ ಅಂದರೆ ಅದು ನನ್ನ ಜವಾಬ್ದಾರಿ. ಅದು ಹೌದು, ಅದನ್ನು ಹಾಳು ಮಾಡ್ಕೊಳ್ಳೋ ಅಧಿಕಾರ ನನಗೆ ಇಲ್ಲವೇ ಇಲ್ಲ. ಸೊ ಕಾಂಟ್ರವರ್ಸಿ ಅಂದರೆ ಇವಾಗ ನನ್ನ ನಡವಳಿಕೆ ನನ್ನ ಕೈಯಲ್ಲಿದ್ದಾಗ ಯಾರು ಏನಿಗೆ ಕೈ ಬೆರಳು ಮಾಡಿ ತೋರಿಸ್ತಾರೆ. ನಿಜ ಸರ್, ಅದು ಖಂಡಿತ. ಯಾಕಂದರೆ ನನ್ನ ಹಿಂದೆ ನಮ್ಮ ತಂದೆ ಇದ್ದಾರೆ, ನನ್ನ ಹೆಣ್ಣು ಕೊಟ್ಟ ಮಾವ ಇದ್ದಾರೆ, ನಮ್ಮ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ, ಅಪ್ಪು ಅವರು, ಶಿವಣ್ಣ ಮಾಮ, ರಾಘು ಮಾಮ. ಅಂದರೆ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಜೀವನನ ತುಂಬ ಚೆನ್ನಾಗಿ ನೋಡ್ಕೊಂಡು ಎಲ್ಲರೂ ಪ್ರೀತಿಯಿಂದ ಕಾಣೋರು ಇರ್ಬೇಕಾರೆ ನಾನು ಏನಕ್ಕೆ ಸರ್ ಬಾಲ ಬಿಚ್ಚಬೇಕು? ಅಥವಾ ಅದು ನಿಜವಾಗ್ಲೂ ಆ ಥರ ಇರ್ಬೋದು ನಾನು ಅನ್ನೋ ಒಂದು ಊಹೆ ಕೂಡ ನನಗೆ ಬರುತ್ತೆ, ನನಗಾಗಲಿ ನನ್ನ ತಮ್ಮನಿಗಾಗಲಿ.